ಬೆಂಗಳೂರಿನಲ್ಲಿ ತರಕಾರಿಗಳ ಬೆಲೆ ಏರಿಕೆ ಆಗಿರುವಂಥದ್ದು. ಸದ್ಯ ಈ ತರಕಾರಿ ಬೆಲೆ ಏರಿಕೆ ಆಗೋದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ಈ ಮಳೆ ಕಡಿಮೆ ಆಗಿರುವಂತಹ ಕಾರಣಕ್ಕೆ, ಮಳೆ ಕೊರತೆಯ ಹಿನ್ನೆಲೆ ತರಕಾರಿಗಳ ಬೆಲೆ ಜಾಸ್ತಿ ಆಗಿರುವಂಥದ್ದು. ಸದ್ಯ ನಾನೀಗ ಬೆಂಗಳೂರಿನ ಗಾಂಧಿ ಬಜಾರ್ ಬಳಿ ಇರುವಂಥದ್ದು. ನೀವು ನೋಡ್ತಾ ಇರ್ಬೋದು, ಈ ಬಟಾಣಿ ಆಗಿರ್ಬೋದು, ದಪ್ಪ ಮೆಣಸಿನಕಾಯಿ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಇದೆಲ್ಲ ಕೂಡ ರೇಟ್ ಅಂದರೆ ಬೆಲೆ ಬಹಳ ಏರಿಕೆ ಆಗಿರುವಂಥದ್ದು. ಜನರೆಲ್ಲರೂ ಕೂಡ ಈ ತರಕಾರಿಯನ್ನು ಪರ್ಚೇಸ್ ಮಾಡೋದಕ್ಕೆ ಎಲ್ಲರೂ ಕೂಡ ಹಿಂದೆಗಾಲನ ಆಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಮಳೆ ಕಮ್ಮಿ ಆಗಿರುವ ಹಿನ್ನೆಲೆಯಲ್ಲಿ ಈ ತರಕಾರಿಗಳ ಬೆಲೆ ಜಾಸ್ತಿ ಆಗಿರುವಂತಹ ಕಾರಣಕ್ಕೆ ಈ ಗ್ರಾಹಕರೆಲ್ಲರೂ ಕೂಡ ತಗೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಸದ್ಯ ಈಗ ಈ ಅಂಗಡಿ ಮಾಲೀಕರಾಗಿರುವಂಥ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಆಂಟಿ, ಈಗಾಗಲೇ ತರಕಾರಿ ಬೆಲೆ ಏರಿಕೆ ಆಗಿರುವಂಥದ್ದು, ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳೋದಾದ್ರೆ? ಈಗ ಮಳೆಗಾಲ ಅಲ್ಲೇನಮ್ಮ, ಇಷ್ಟೊತ್ತು ಮಳೆ ಬೀಳಬೇಕಾಯ್ತು, ಒಂದು ತಿಂಗಳಿಂದನೇ ಮಳೆ ಇಲ್ಲ. ಆದ್ದರಿಂದ ಇದು ಏರುಪೇರು ಆಗುತ್ತೆ. ತರಕಾರಿ ಸಾಲದಿದ್ದಕ್ಕೆ ಹಳ್ಳೀಲಿ ಜನ ಬೆಳೆಯೋರೆಲ್ಲ ಬೆಂಗಳೂರೇ ಸೇರ್ಕೊಂಡ್ಬಿಡ್ತಾ ಇದ್ದಾರೆ. ಯಾಕೆ ಹೆಣ್ಣು ಕೊಡ್ತಿಲ್ಲ, ಅಲ್ಲಿ ಗಂಡೋರು ಸಾಲದಿದ್ದಕ್ಕೆ ಹಳ್ಳಿ ಜನ ಅಂದರೆ ಬೇಕಾದಷ್ಟು ಕೋಟಿಗಟ್ಟಲೆ ಬರ್ತಾರೆ, ಬಾಳ್ತಾರೆ. ಹಳ್ಳಿಲೇ ತುಂಬ ಚೆನ್ನಾಗಿರೋದು ವಾತಾವರಣ, ಬೆಂಗಳೂರಲ್ಲಿ ಏನಿಲ್ಲ. ಆದರೆ ಹಳ್ಳೀಲಿ ಬೆಳೆಯಲ್ಲ. ಓದಬೇಕು ಮಕ್ಕಳು ಅಂತ ಓದಿಸ್ಬಿಟ್ಟು ಎಲ್ಲ ಬೆಂಗಳೂರು ಬಂದು ಸೇರ್ಕೊತಾವ್ರೆ. ಹಿರಿಕರು, ವಯಸ್ಸಾದವರು ಅವರೇ ಹಳ್ಳಿಗಳ ಕಡೆ ಇರೋದು. ಇವತ್ತು ಅಲ್ಲಿ ಹೋಗಿ 50 ಜನ ಹೋಗಲಿ ಅಡುಗೆ ಮಾಡಾಕ್ತಾರೆ. ಅದೇ ನಮ್ಮ ಬೆಂಗಳೂರಿಗೆ ಬನ್ನಿ 10 ಜನ ಬಂದೇ ತಡ್ಪಡಿಸ್ಬಿಡ್ತಾರೆ. ಹಾಲು ಬೇಕು, ಅಕ್ಕಿ ಬೇಕು, ಅದು ಬೇಕು, ಇದು ಬೇಕು ಅಂತ. ಅಂದರೆ ಈ ತರಕಾರಿ ಎಲ್ಲ ಗಗನಕ್ಕೆ ಹೋಗೋಕ್ಕೆ ಬೆಳೆಯೋರು ಎಲ್ಲಿರಬೇಕು ಅಲ್ಲಿ ಬೆಳೆಕೊಂಡಿದ್ರೆ ಚೆನ್ನಾಗಿ ನಮಗೂ ಇಲ್ಲೂ ಇದಾಗುತ್ತೆ. ಬೋರ್ಗೆ ನೀರನ್ನೇ ನಂಬ್ಕೊಂಡಿದ್ದವರು, ಮಳೆ ನಂಬ್ಕೊಂಡಿದ್ದವರು ಬೆಳೆಯೋದು ಕಷ್ಟ ಆಗಿದೆ. ಬೋರ್ ಇದ್ದವರು ಚೆನ್ನಾಗಿ ಬೆಳೀತಾವ್ರೆ. ಆ ಕಡೆಯಿಂದ ಚೆನ್ನಾಗಿ ಐಟಮ್ಗಳು ಬರುತ್ತೆ. ಅಂದರೆ ಏನಪ್ಪ ಅಂದರೆ ಬೆಳೆಯೋರು ಕಮ್ಮಿ ಆಗೋದ್ರಿಂದ ಐಟಮ್ ರೇಟ್ ಸ್ವಲ್ಪ ರೇಟ್ ಆಗಿದೆ ಅಷ್ಟೇ. ಈಗ ದಿನಕ್ಕೆ ಎಷ್ಟು ಜನ ಬರ್ತಾರೆ, ಎಷ್ಟು ವ್ಯಾಪಾರ ಮಾಡ್ತಾರೆ, ಎಷ್ಟು ವ್ಯಾಪಾರ ಆಗುತ್ತೆ ಅಂತ ಹೇಳೋದಾದರೆ? ನಮಗೆ ಚೆಂದಾಗಿ ನಡೀತಿತ್ತು ಗಾಂಧಿ ಬಜಾರು. ಬಸವನಗುಡಿ ಅಂದರೆ ಒಳ್ಳೆಯ ಏರಿಯಾ, ಆ ಕಾಲದಿಂದ ಇರೋವಂಥದ್ದು. ಇದು ಈಗ ರೋಡ್ ಚಿಕ್ಕದು ಮಾಡಿ ಜನ ಬರ್ತಾಯಿಲ್ಲ, ವ್ಯಾಪಾರನೇ ಆಗ್ತಿಲ್ಲ. ತುಂಬಾ ಲಾಸ್ ಆಗ್ತಾಯಿದೆ ನಮ್ಮ ವ್ಯಾಪಾರದವ್ರಿಗೆಲ್ಲನೂ. 100 ಅಡಿ ರೋಡ್ನೋಗಿ 28 ಅಡಿ ರೋಡ್ ಮಾಡಿಕವ್ರೆ. ಒಂದು ಗಾಡಿ ನಿಲ್ಸೋಕೆ ಬಿಡ್ತಿಲ್ಲ. ಒಂದು ಗಾಡಿ ನಿಂತ್ಕೊಂಡ್ರೆ 16 ಜನ ಆರನ್ನು ಹೊಡಿತಾರೆ. ಯಾರು ಬರ್ತಾಯಿದ್ದಾರೆ ಗಾಂಧಿ ಬಜಾರ್ಗೆ? ಆದ್ದರಿಂದ ನಮ್ಗೆ ವ್ಯಾಪಾರ ಸುಧಾಮ್ ಸತ್ತೋಗಿದೆ ಗಾಂಧಿ ಬಜಾರು. ಆದ್ದರಿಂದ ದಿನ ಒಂದು 2,000 ರೂಪಾಯಿ ಆಗೋದೇ ಹೆಚ್ಚು. ಇವಾಗ ಮುಂಚೆ 4-5 ಸಾವಿರ ರೂಪಾಯಿ ವ್ಯಾಪಾರ ಆಗೋದು. ಹಂಗೆ ತೊಗೊಂಡೋಗೋರು, ದಡಿಯಾಗಟ್ಟಲೆ ತೊಗೊಂಡೋರು. 2-2.5 kg ತೊಗೊಂಡೋಗೋರು. ಬಟಾಣಿ ಇದೆಲ್ಲನೂ, ಬೀನ್ಸ್ ಎಲ್ಲ 1 kg ತೊಗೊಂಡೋಗಿ 100 ಗ್ರಾಮ್ ಲೆಕ್ಕಕ್ಕೆ ಬಂದುಬಿಟ್ಟಿದ್ದಾರೆ. ಮಾಡೋರು ಹೆಚ್ಚಿಗಿಂತ ತಿನ್ನೋರೇ ಇಲ್ಲ. ಎಲ್ಲ ಪಿಜ್ಜಾ ಬರ್ಗರ್ ತಿಂತಾರೆ. ಒಳ್ಳೆ ತರಕಾರಿ, ಹಸಿ ತರಕಾರಿ, ಸೊಪ್ಪು ಸದೆ ತಿನ್ನೋರೇ ಕಮ್ಮಿ ಹುಡುಗರಿಗಿನ ಕಾಲದವರು. ಹಳೆಗಾಲದವರು 40-50 ವರ್ಷದ ಮೇಲ್ಪಟ್ಟವರು ತರಕಾರಿ ತಿನ್ನಬೇಕು, ಸೊಪ್ಪು ತಿನ್ನಬೇಕು ಅನ್ನೋದು ಅವ್ರಿಗೆ ಮನವರಿಕೆ ಇದೆ, ತಿಂತಾರೆ. ಈಗಿನ ಕಾಲದ ಹುಡುಗರು ಎಲ್ಲ ಪಿಜ್ಜಾ ಬರ್ಗರು, ಆ ರೊಟ್ಟಿ ಈ ರೊಟ್ಟಿ ತಿನ್ಕೊಂಡು ಹೋಗ್ತಾರೆ. ಒಟ್ಟಿನಲ್ಲಿ ವ್ಯಾಪಾರಿಗಳಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ? ವ್ಯಾಪಾರದವ್ರಿಗೆ ನಮ್ಮ ಚೆನ್ನಾಗಿ ವ್ಯಾಪಾರ ಆಗಬೇಕು, ನಮ್ಮ ಬಜಾರಿಗೆ ಬರಬೇಕು. ಅವರು ಹಳಬ್ರೆಲ್ಲ ಬರಬೇಕು, ನಮ್ಮ ಬಜಾರಲ್ಲಿ ವ್ಯಾಪಾರ ಚೆನ್ನಾಗಾಗಬೇಕು. ನಮ್ಗೆ ಅದೇ ಇಷ್ಟ. ರೋಡ್ ದೊಡ್ಡದು ಮಾಡಿಕೊಡಿ ಅಂತ ಹೇಳಬೇಕು. ರೋಡ್ ಸ್ವಲ್ಪ ದೊಡ್ಡದು ಮಾಡಬೇಕು. ಅವರು ಯಾರೋ ಏನೋ ಹೇಳಿದ್ರು, ಏನೋ ಮಾಡಿದ್ರು. ಗಾಂಧಿ ಬಜಾರ್ ಆ ಕಾಲದಿಂದ ಒಳ್ಳೆ ಗಂಧದ ಗುಡಿ ಇದ್ದಂಗೆ ಇದ್ದಿದ್ದನ್ನ ಈಗ ಎಲ್ಲ ಅಧ್ವಾನ ಮಾಡಿಕ್ಬಿಟ್ಟವ್ರೆ. ಒಂದು ಜನ ಬಂದು ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲ. ಎಲ್ಲರೂ ಫುಟ್ಪಾತ್ ದೊಡ್ಡದು ಮಾಡವ್ರೆ. ನಮಗೆ ಅಂತಾರೆ. ಪ್ರಯೋಜನ ಏನು ಬಂತು? ಎಲ್ಲ ಗೋಡನ್ಗಳು ಮಾಡ್ಕೊಂಡು ಎಲ್ಲ ಗಲೀಜು ತುಂಬ್ಕೊಂಡು ಕೂತವ್ರೆ. ಇವರು ಮಾಡಿದ್ರು. ನಮಗೆ ಬೇಕೇ ಆಗಿರಲಿಲ್ಲ. ಆ ಕಾಲದಲ್ಲಿ ಹೆಂಗಿತ್ತು ಇವತ್ತವರೆಗೂ ಹಂಗೆ ಇತ್ತು. ಬಸ್ಗಳು ಓಡಾಡ್ತಿತ್ತು. ಆ ಕಡೆ ಒಂದು ಈ ಕಡೆ ಒಂದು ಕಾರ್ ನಿಂತ್ಕೊಂಡ್ರೆ ಮಧ್ಯದಲ್ಲಿ 4 ಕಾರ್ ಓಡಾಡ್ಬೋದಾಯ್ತು. ಅಷ್ಟು ದೊಡ್ಡದನ್ನ ಅಧ್ವಾನ ಮಾಡಿ ಹಾಳು ಮಾಡಿ ಇಟ್ಬಿಟ್ರು ನಮ್ಮ ಬಜಾರ್ನ. ಮಾಡಿದ್ರಲ್ಲ, ಅವ್ರಿಗಂತೂ ಭಗವಂತ ಒಳ್ಳೇದು ಮಾಡೋದಿಲ್ಲ. ಈ ಥರ ಮಾಡಿ ನಮ್ಮ ಬಜಾರ್ ಹಾಳು ಮಾಡಿಬಿಟ್ಟಿದ್ದಾರೆ. ಒಟ್ಟಿನಲ್ಲಿ ಇದಿಷ್ಟು ಈ ಅಂಗಡಿ ಮಾಲೀಕರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ದೀಪಾ, ಫ್ರೀಡಮ್ ಟಿವಿ ಕನ್ನಡ, ಬೆಂಗಳೂರು.